ಕಾಂತಾರದಲ್ಲಿ ನೀವು ಅಷ್ಟು ಇನ್ವಾಲ್ವ್ ಆಗಿರಲಿಲ್ವಾ, ಅಥವಾ ಇದು ಅಂತ ಸಡನ್ನಾಗಿ ಬಂದಾಗ you've handled full-fledged ಪ್ರೊಡಕ್ಷನ್ನ ಏನು? ಸೊ ಹೌ ಹ್ಯಾಸ್ ದ ಜರ್ನಿ ಚೇಂಜ್? ನಂದು ಕಾಸ್ಟ್ಯೂಮ್ದು ರಿಸರ್ಚ್ ಎಲ್ಲ ಇಲ್ಲೇ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ. ಇನ್ ಬಿಟ್ವೀನ್ ನಾನು ಮಂಗಳೂರಿಗೆ ಹೋಗ್ತಿದ್ದೆ, ಅಲ್ಲಿ ನರೇಶನ್ ತೊಗೊಳ್ತಿದ್ವಿ, ನಮ್ಮ ಫುಲ್ ಟೀಮ್ ಮೀಟ್ ಮಾಡ್ತಿದ್ವಿ, ಇಲ್ಲಿ ಬಂದಾಗ ಒಂದು ತೊಗೊಳ್ತಾ ಇದ್ವಿ, ಡೈಲಿ ಡಿಸ್ಕಷನ್ ಆಗ್ತಿತ್ತು. ಅದ್ರ ಬೇಸ್ ಮೇಲೆ ನನ್ನ ವರ್ಕ್ ನಾನು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ. ಆಗಲೇ ಹೇಳ್ದಂಗೆ ಲಾಸ್ಟ್ ನಾವು ಮೀಟ್ ಮಾಡಿದ್ದು ಹರಿಕತೆ ಎಲ್ಲ ಗಿರಿಕತೆ ರಿಲೀಸಿಂಗ್ ಮುಂಚೆ. ನಾನು ಅದರಲ್ಲಿ ಇವತ್ತಿಗೂ ನಾನು ಕಲಿಯೋದವರಿಂದ ಅಂದರೆ ಅವರಲ್ಲಿರೋ ತಾಳ್ಮೆ, ಯಾರಿಂದ ಏನು ಕೆಲಸ ಹೇಗೆ ತೆಗಿಬೇಕು ಅನ್ನೋದು ಗೊತ್ತಿದೆ. ಇನ್ನೊಂದು ಅವ್ರಿಗೇನು ವಿಷನ್ ಇದೆ ಅಲ್ಲ, ಅದ್ರ ಬಗ್ಗೆ ತುಂಬ ಕ್ಲಾರಿಟಿ ಇದೆ, ನನಗೆ ಇದೇ ಬೇಕು ಅಂತ. ಈಸ್ ನಾಟ್ ಕನ್ಫ್ಯೂಸ್ಡ್ ಆರ್ ಸಮಥಿಂಗ್, ಸೊ ವಿಲ್ ನಾಟ್ ಮೇಕ್ ಯು ಲೈಕ್ ಕನ್ಫ್ಯೂಸ್ಡ್ ಆರ್ ಸಮಥಿಂಗ್. ನೀವೆಲ್ಲ ತೊಗೊಂಡು ಬನ್ನಿ, ಆ ಟೈಮಿಗೆ ಅದನ್ನು ಹಾಕಿ ರೆಡಿ ಮಾಡೋದಿದೆಯಲ್ಲ, ಟು ಹ್ಯಾಂಡಲ್ ಅಷ್ಟು ಜನನ, ಅದಕ್ಕೊಂದು ಲೀಡರ್ಶಿಪ್ ಕ್ವಾಲಿಟಿ ಬೇಕು. ರಿಷಬ್ ಇಸ್ ಅ ವೆರಿ ಗುಡ್ ಲೀಡರ್. ಜಸ್ಟ್ ಕ್ಯೂರಿಯಸಲ್ಲಿ ಕೂತಿರೋರಿಗೆ ಖಂಡಿತ ಹೇಳಿ ಮಾಡ್ತಿರೋದು, ನಂಬಿಕೆ ವಿಚಾರದಲ್ಲಾಗಿರಲಿ, ಮತ್ತು ಇವತ್ತು ಭಾರತದಲ್ಲಿ ಹೆಣ್ಮಕ್ಳಂದರೆ ಎಸ್ಪೆಷಲಿ ಬೀಯಿಂಗ್ ಅ ಸ್ಟಾರ್ ವೈಫ್ ಅಥವಾ ಫ್ಯಾಮಿಲಿಯಲ್ಲಿ ಇದ್ಬಿಟ್ರು ಅ ವುಮನ್ ಬಿಹೈಂಡ್ ಅ ಸಕ್ಸಸ್ಫುಲ್ ಮ್ಯಾನ್ ಅಂತ ಆ ಮಾತು ಬಂದೇ ಬರುತ್ತೆ. ಬಟ್ ಟುಡೇ ಐ ವಾಂಟ್ ಟು ಕೈಂಡ್ ಆಫ್ ಟ್ವೀಕ್ ಇಟ್, ಬಿಹೈಂಡ್ ಯುನೋ ಅ ಸಕ್ಸಸ್ಫುಲ್ ಮ್ಯಾನ್ ಅಲ್ಲ, ಪ್ರಾಬ್ಲಿ ನೆಕ್ಸ್ಟ್ ಟು ಅ ಸಕ್ಸಸ್ಫುಲ್ ಮ್ಯಾನ್ ಅಂತ. ಐ ಥಿಂಕ್ ದಟ್ ಈಸ್ ದ ಜರ್ನಿ ಶಿ ಇಸ್ ಹ್ಯಾಡ್. ಒಂದು ಕಾರ್ಪೊರೇಟ್ ಲೈಫನ್ನು ನೋಡಿ ಹಂತ ಹಂತಕ್ಕೂ ಜೀವನನ ಎದುರಿಸ್ತಾ, ಜೀವನದ ಜೊತೆಗೆ ಕುತೂಹಲ ಜೊತೆಗೆ ಆಟ ಆಡ್ತಾ ಯಶಸ್ಸನ್ನು ತಮ್ಮದಾಗಿಸ್ಕೊಂಡ್ರೂ ಅದೇ ಒಂದು ಹಂಬಲ್ ಆ್ಯಟಿಟ್ಯೂಡನ್ನು ಕ್ಯಾರಿ ಮಾಡ್ತಾ ಘನಗಾಂಭೀರ್ಯ ಘನತೆಯಿಂದ ಮಿನ್ಸ್ತಾ ಇರುವಂಥ ಒಂದು ಹೆಣ್ಣು, ಅಫ್ಕೋರ್ಸ್ ಪ್ರಗತಿ ಶೆಟ್ಟಿ ಅವರು. ವೆಲ್ಕಮ್ ಟು ಜಸ್ಟ್ ಕ್ಯೂರಿಯಸ್ ಕನ್ನಡ. ಪ್ರಗತಿ, ಹೇಗಿದ್ದೀರಿ? ಥ್ಯಾಂಕ್ ಯು, ನಮಸ್ಕಾರ. ತುಂಬ ಚೆನ್ನಾಗಿದ್ದೀನಿ. ನೀವು? ಓ ಎಸ್, ಆಲ್ ಗುಡ್. ನಿಮ್ಮ ಶೋಸ್ ನೋಡ್ತಾ ಇದ್ದೀನಿ ನಾನು. ಅಂದರೆ ನನಗೆ ಫಾಲೋ ಮಾಡ್ಲಿಕ್ಕೆ ಆಗ್ತಿಲ್ಲ, ಇನ್ಸೈಟ್ಸ್ ಎಲ್ಲ ರೀಲ್ಸ್ ಬರುತ್ತಲ್ಲ ನೋಡಿಬಿಟ್ಟು ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೋ ಎಕ್ಸೈಟೆಡ್ ಇವತ್ತು ಬರಲಿಕ್ಕೆ. ಯಾಕಂದರೆ ನೀವು ಎಷ್ಟು ಜನನ ಅಂದರೆ ತುಂಬ ನಾಲೆಡ್ಜ್ ಇರೋರು. ಐ ವಾಸ್ ಥಿಂಕಿಂಗ್ ನಾನು ಹೇಗೆ ಇಲ್ಲಿ ಹೋಗಿ ಇವತ್ತು ಕುತ್ಕೊಂಡು ಮಾತಾಡೋದು ಅಂತ. ಬಿಕಾಸ್ ಅಂದರೆ ನಾಟ್ ಓನ್ಲಿ ಸೆಲೆಬ್ರಿಟೀಸ್, ಐ ಆಮ್ ಸೇಯಿಂಗ್ ನೀವು ಬೇರೆ ಬೇರೆ ಫೀಲ್ಡಲ್ಲಿ ಅಚೀವ್ ಮಾಡಿರೋರು, ಅಚೀವ್ ಮಾಡಿರೋದ್ಗಿಂತ ತುಂಬ ನಾಲೆಡ್ಜ್ ಇರೋರು, ಅವರಿಂದ ಸೊಸೈಟಿಗೆ ಮೆಸೇಜ್ ಹೋಗೋ ಥರದವ್ರನ್ನ ಕರ್ಕೊಂಡು ಬಂದು ತುಂಬ ಮಾತಾಡೋ ರಶ್ಮಿ ಅವರು ಸೈಲೆಂಟಾಗಿ ಎದುರುಗಡೆ ಕೂತಿರೋರನ್ನ ತುಂಬ ಮಾತಾಡಿಸಿ ಜನಕ್ಕೊಂದು ಒಳ್ಳೆ ಮೆಸೇಜು ನಾಲೆಡ್ಜ್ನ ಟ್ರಾನ್ಸ್ಫರ್ ಮಾಡ್ತಿದ್ದೀರಾ. ಇಟ್ಸ್ ಎ ಗುಡ್ ಇನಿಷಿಯೇಟಿವ್. ಐ ಆಮ್ ಸೋ ಹ್ಯಾಪಿ. ಅರೆ ಯಾರ್, ಥ್ಯಾಂಕ್ ಯು ಸೋ ಮಚ್ ಪ್ರಗತಿ. ಇಟ್ ರಿಯಲಿ ಮೀನ್ಸ್ ಅ ಲಾಟ್. ಸೊ ಕಾಂತಾರ ಚಾಪ್ಟರ್ 1ಗೂ ಅಂದರೆ ನಿಮಗಿರೋ ನಂಟು, ಐ ಥಿಂಕ್ ಕಾಂತಾರದಲ್ಲಿ ನೀವು ಅಷ್ಟು ಇನ್ವಾಲ್ವ್ ಆಗಿರಲಿಲ್ವಾ, ಅಥವಾ ಇದು ಅಂತ ಸಡನ್ನಾಗಿ ಬಂದಾಗ you've handled full-fledged ಪ್ರೊಡಕ್ಷನ್ನ ಏನು? ಸೊ ಹೌ ಹ್ಯಾಸ್ ದ ಜರ್ನಿ ಚೇಂಜ್ಡ್? ಕಾಂತಾರದಲ್ಲಿ ಏನು ಅಂದರೆ ನಾನು ಐ ವಾಸ್ ಕ್ಯಾರಿಂಗ್ ಇಲ್ಲಿಂದ ನಾವು ಫಸ್ಟ್ ಲಾಕ್ಡೌನಲ್ಲಿ, ಸೆಕೆಂಡ್ ಲಾಕ್ಡೌನಲ್ಲಿ ಏನು ರಿಷಬ್ ಸ್ಕ್ರಿಪ್ಟ್ ಮಾಡ್ತಾಯಿದ್ರು, ಅವಾಗ ಐ ವಾಸ್ ವಿತ್ ಹಿಮ್. ಅದಾದಮೇಲೆ ರಿಷಬ್ ಅವ್ರು ಶಿಫ್ಟ್ ಆದರು. ಐ ವಾಸ್ ನಾಟ್ ಸಪೋಸ್ ಟು ಟ್ರಾವೆಲ್ ಅವಾಗ. ಬಟ್ ಇಲ್ಲೇ ಇದ್ದು ನಾನು ಸೋರ್ಸಿಂಗ್ ಎಲ್ಲ ಫಿನಿಷ್ ಮಾಡಿ ನಾನು ಆಫ್ಟರ್ 3 months ಆದಮೇಲೆ ಕುಂದಾಪುರಕ್ಕೆ ಶಿಫ್ಟ್ ಆದ್ವಿ. ರಿಷಬ್ ಏನಂದರೆ ಇಲ್ಲಿಂದ ಹೋಗ್ಬಿಟ್ಟು ಸ್ಕ್ರಿಪ್ಟ್ ಮಾಡೋದಕ್ಕೆ ನಿಮ್ಗೆ ಗೊತ್ತಿರೋ ಥರ ಟಿ ವಿ ಚಾನಲ್ಸಲ್ಲೆಲ್ಲ ನಾನು ಫ್ಯಾಮಿಲಿ ಟೈಮ್ ಕೊಡ್ತೀನಿ ಎಲ್ಲ ಹೇಳಿದರು ಕಾಂತಾರ ಆದಮೇಲೆ. ಬಟ್ ವಾಸ್ ಸೋ ಎಕ್ಸೈಟೆಡ್. ಜನ ಅಷ್ಟು ಕೈ ಹಿಡಿದು ಕಾಂತಾರನ ಕರ್ಕೊಂಡು ಹೋಗಿರೋದಕ್ಕೆ ಏನಾದರೂ ರಿಟರ್ನ್ ಕೊಡಬೇಕಲ್ಲ, ಹಿ ಹ್ಯಾಸ್ ಟು ಗಿವ್ ಸಮಥಿಂಗ್ ಟು ದ ಸೊಸೈಟಿ ಅಲ್ಲ. ನಾನು ಇನ್ನೊಂದು ಸಿನಿಮಾ ಮಾಡ್ತೀನಿ ಅಂತ ಅಂದ್ಕೊಂಡು ಅವ್ರಿಗೆ ಅದೊಂದು ಕತೆ ಸ್ಟ್ರೈಕ್ ಆಯಿತು. ಅವ್ರನ್ನ ನಿಲ್ಸೋದಕ್ಕಾಗಲ್ಲ. ಒಂದ್ಸಲಿ ಹಿ ಈಸ್ ಎಕ್ಸೈಟೆಡ್ ಅಬೌಟ್ ಸಮಥಿಂಗ್, ಹಿ ಈಸ್ ಜಸ್ಟ್ ಬಿಹೈಂಡ್ ಇಟ್. ಅದನ್ನು ಚೇಸ್ ಮಾಡ್ಕೊಂಡು ಹೋಗ್ತಾರೆ ಅವರು. ಸೊ ಆ ಟೀಮ್ನೆಲ್ಲ ಕರ್ಕೊಂಡು ಹೋಗಿ ಮಂಗಳೂರಲ್ಲಿ ಒಂದು ಕಡೆ ನೆಟ್ವರ್ಕ್ ಇಲ್ದಿರೋ ಜಾಗದಲ್ಲೆಲ್ಲ ಕೂತ್ಕೊಂಡು ಸ್ಕ್ರಿಪ್ಟ್ ಮಾಡ್ತಾಯಿದ್ರು. ವಾಟ್ ಈಸ್ ಗುಡ್ ಅಬೌಟ್ ರಿಷಬ್ ಅಂದರೆ ಎಲ್ಲ ಸ್ಟೇಜಲ್ಲೂ ಅವರು ಒಪಿನಿಯನ್ಗಳನ್ನು ಕನ್ಸಿಡರ್ ಮಾಡ್ತಾರೆ. ಸರಿ. ಅಂದರೆ ಲೈಕ್ ಅವ್ರಿಗೆ ಹೇಗೆ ಅಂದರೆ, ಈಗ ನಾನು 4 ಜನಕ್ಕೆ ಕತೆ ಹೇಳ್ತಿದ್ದೀನಿ, 4 ಜನಕ್ಕೆ ನಾನು ಕನ್ವಿನ್ಸ್ ಮಾಡೋದಕ್ಕಾಗಿಲ್ಲ ಅಂದರೆ ಬಿಗ್ ಕ್ರೌಡ್ಗೆ ಹೇಗೆ ಆ ಥರದ್ದು ಬಂದಿದೆ ಅವ್ರಿಗೆ. ಸೊ ಅದರಿಂದ ಅವ್ರು ಆ ಸಜೆಷನ್ಸ್ಗಳನ್ನು ತೊಗೊಳ್ತಾರೆ. ಅಂದರೆ ಅವ್ರಿಗೆ ಸರಿ ಅನ್ಸಿದ್ರೆ ಮಾತ್ರ ತೊಗೊಳ್ತಾರೆ, ಅದ್ರ ಮೇಲೆ ಚೇಂಜಸ್ ಮಾಡೋದು ಈ ಥರದ್ದು. ಅದು ಬಿಟ್ಬಿಟ್ಟು ಲೈಕ್ ಅಂದರೆ ಶಿಫ್ಟ್ ಆದ್ವಲ್ಲ ನಾವು, ನಂದು ಕಾಸ್ಟ್ಯೂಮ್ದು ರಿಸರ್ಚ್ ಎಲ್ಲ ಇಲ್ಲೇ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ. ಇನ್ ಬಿಟ್ವೀನ್ ನಾನು ಮಂಗಳೂರಿಗೆ ಹೋಗ್ತಿದ್ದೆ, ಅಲ್ಲಿ ನರೇಶನ್ ತೊಗೊಳ್ತಿದ್ವಿ, ನಮ್ದು ಫುಲ್ ಟೀಮ್ ಮೀಟ್ ಮಾಡ್ತಿದ್ವಿ, ಇಲ್ಲಿ ಬಂದಾಗ ಒಂದು ತೊಗೊಳ್ತಾ ಇದ್ವಿ, ಡೈಲಿ ಡಿಸ್ಕಷನ್ ಆಗ್ತಿತ್ತು. ಅದ್ರ ಬೇಸ್ ಮೇಲೆ ನನ್ನ ವರ್ಕ್ ನಾನು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ. ಅದು ಸ್ವಲ್ಪ ನನಗೆ ಈಸಿ ಆಗ್ತಿತ್ತು. ಎವ್ರಿ ಡೇ ಇನ್ಸೈಟ್ ಸಿಗ್ತಿದ್ದರಿಂದ ಏನು ಬೇಕು, ಏನು ಮಾಡ್ತಿದ್ದಾರೆ, ನಾನು ಹೇಗೆ ರೆಡಿ ಆಗಬೇಕು ಆ್ಯಸ್ ಎ ಕಾಸ್ಟ್ಯೂಮ್ ಡಿಸೈನರ್ ಅಂತ. ಆ್ಯಂಡ್ ಒನ್ ಥಿಂಗ್ ವಾಸ್ ಲೈಕ್ ಐ ವಾಸ್ ನಾಟ್ ಶ್ಯೂರ್, ಐ ವಾಸ್ ನಾಟ್ ದಿಸ್ ಕಾನ್ಫಿಡೆಂಟ್. ಇವಾಗ ನಾನು ಸಿನಿಮಾ ಮಾಡಿದ್ದೀನಿ ಅಂತ ಮುಗ್ದಿದೆ ಅಂತ ಹೇಳಬಾರ್ದು. ನನಗೆ
ಫಸ್ಟ್ ಟೈಮ್ ಇಷ್ಟು ಬಿಗ್ ಸ್ಕೇಲ್, ಇಷ್ಟು ನಂಬರ್ ಆಫ್ ಪೀಪಲ್, ಐ ವಾಸ್ ವೆರಿ ಸ್ಕೇರ್ಡ್. ಅಂದರೆ ನಂದು ಒಂದು ಟೀಮ್ ಕೂಡ ಇಲ್ಲ. ಐ ಹ್ಯಾವ್ ವರ್ಕ್ ಲೈಕ್ ದಟ್ ಫ್ರಮ್ ದ ಬಿಗಿನಿಂಗ್. ಅಂದರೆ ನಾನು ಕೆಲಸ ಬಿಟ್ಬಿಟ್ಟು ಏನು ರಿಷಬ್ ಜೊತೆ ಕಾಸ್ಟ್ಯೂಮ್ ಡಿಸೈನಿಂಗ್ ನಮ್ಮ ಸಿನಿಮಾಗಳಿಗೆ ಶುರು ಮಾಡಿದೆ, ಬೇರೆ ಸಿನಿಮಾಗಳಿಗೆ ಮಾಡ್ತಿದ್ದೆ. ನಾನು ಯಾವತ್ತೂ ಒಂದು ಟೀಮ್ ಅಂತ ಕಟ್ಟಿರಲಿಲ್ಲ. ನಾನು ನಂದೊಬ್ಬ ಅಸಿಸ್ಟೆಂಟ್ ಇದ್ದಾನೆ ಕಿಣ್ಣ ಅಂತ ಅಂದ್ಕೊಂಡು ನಾವೇ ಇಬ್ಬರು ಹೋಗ್ತಾ ಇದ್ದಿದ್ದು ಯಾವಾಗ್ಲೂ. ಅದೇ ಸಡನ್ನಾಗಿ ಕುಂದಾಪುರಕ್ಕೆ ಶಿಫ್ಟ್ ಆಗ್ಬಿಟ್ರು ಅಂತೆಲ್ಲ ಅಂದಾಗ ಒಂದು ಸಿನಿಮಾ ಟೀಮ್ ಆಗಿರುತ್ತೆ, ಬಟ್ ಪರ್ಸ್ನಲ್ ಲೈಫು ಯಾಕಲ್ಲಿ ಶಿಫ್ಟ್ ಆಯಿತು ಅಂತ ಡೌಟ್ಸ್ಗಳು ಬರ್ತಾಯಿತ್ತು. ಸೊ ಈ ಕುಂದಾಪುರ ಮನೆ ಹೇಗಿದೆ? ಚೆನ್ನಾಗಿದೆ. ಕುಂದಾಪುರ ಒಂದು ಸ್ವರ್ಗ. ತುಂಬ ಚೆನ್ನಾಗಿದೆ. ಅಂದರೆ ನಮಗೆ ಅಲ್ಲಿ ಒನ್ ಈಸ್ ನೇಚರ್, ಇನ್ನೊಂದು ಬೀಚ್ ಇರೋದಾಗಿರ್ಬೋದು, ಆಮೇಲೆ ತುಂಬ ಪ್ರೈವೇಸಿ ಇದೆ. ಯಾರು ತುಂಬ ಏನು ಇದು ಮಾಡಲ್ಲ, ಆರಾಮಾಗಿ ಅವರಷ್ಟಕ್ಕೆ ಅವ್ರು ಇರ್ತಾರೆ. ಏನು ರಿಷಬ್ ಶೆಟ್ಟಿ ಅವ್ರು ಇಲ್ಲಿದ್ದಾರೆ, ಕಾಂತಾರ ಆಗ್ತಿದೆ ಅನ್ನೋ ಥರದ್ದೇನು ತುಂಬ ಇದು ತೋರಿಸಲ್ಲ. ಅವರಷ್ಟಕ್ಕೆ ಅವರು ಊರ ಕಡೆ ಜನ ಸ್ವಲ್ಪ ಹಾಗೆ ಅಲ್ವಾ, ಆರಾಮಾಗಿರ್ತಾರೆ. ಮತ್ತು ಮಕ್ಳಿಗೂ ಚೆನ್ನಾಗಿ ಸೆಟ್ ಆಗಿಬಿಟ್ರು. ಅಲ್ಲೇ ಸ್ಕೂಲ್ಗೆ ಹಾಕಿದ್ವಿ ನಮ್ದಿಬ್ರು. ಇಲ್ಲಿಂದ ಅಲ್ಲಿಗೆ ಹೋಗಿದ್ದು ಇಲ್ಲ, ಅವರು ಅಡ್ಜಸ್ಟ್ ಆಗಿಬಿಟ್ರು. ಅಂದರೆ ನಾವು ಅದಕ್ಕೆ ಮುಂಚೆನೂ ಕೋವಿಡ್ ಟೈಮಲ್ಲೆಲ್ಲ ರಿಷಬ್ ಊರಲ್ಲೇ ಇದ್ವಲ್ಲ, 1-2-3 ಮಂತ್ಸ್ ಎಲ್ಲ ನಾವು ಅಲ್ಲೇ ಸ್ಪೆಂಡ್ ಮಾಡಿದ್ವಿ. ಸೊ ದೇ ವರ್ ಹ್ಯಾಪಿ. ಮಕ್ಕಳಿಗೆ ಇಲ್ಲಿಗಿಂತ ಅಲ್ಲೇ ಖುಷಿ ಆಗುತ್ತೆ ಅವ್ರಿಗೆ. ಸೊ ವೀಕೆಂಡ್ ಆದರೆ ಅಲ್ಲಿ ಅಜ್ಜನ ಮನೆಗೆ ಹೋಗ್ತಾರೆ, ಅಲ್ಲಿ ಹಸುಗಳಿದೆ ಅಲ್ಲೆಲ್ಲ ಆಡ್ತಾರೆ. ಸೆಟ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ವಿ. ಆಮೇಲೆ ನೆಮ್ಮದಿ ಆಗಿದೆ ನಿಮಗೆ ಕುಂದಾಪುರ, ಟ್ರಾಫಿಕ್ ಇಲ್ಲ. ಮನೆ ಕಟ್ಸಿದ್ದ? ಇಲ್ಲ ಅಲ್ಲಿ ಇದ್ದಿದ್ದ ಮನೆಯಲ್ಲಿ ಹೋಗ್ಬಿಟ್ಟಿದ್ದು. ಮಕ್ಕಳು ಆರಾಮಾಗಿ ಸ್ಕೂಲ್ಗೆ ಹೋಗ್ತಾರೆ. ಅವ್ರಿಗೂ ಸ್ಕೂಲ್ ಟ್ರಾವೆಲಿಂಗ್ ಟೈಮು ಸ್ವಲ್ಪ ಕಡಿಮೆ ಆಗುತ್ತೆ, ಅಲ್ಲ ಹತ್ರ ಅಲ್ಲ, ಸ್ಕೂಲಿಗೆ ಹೋಗ್ತಾರೆ. ಎಲ್ಲ ಸೆಟ್ ಅಂದರೆ ಲೈಕ್ ಆ ಮೈಂಡ್ ಸೆಟ್ ಬೇಕು, ಅಡ್ಜಸ್ಟ್ ಆಗೋಕ್ಕಾಗಲ್ಲ ಅಂತಿಲ್ಲ. ಮೋಸ್ಟ್ಲಿ ನಾನು ಇವಾಗ ಅಂತಿದ್ದೆ ಇಟ್ಸ್ ಟೈಮ್ ಫಾರ್ ಅಸ್ ಟು ಸೆಟಲ್ ಡೌನ್ ರಿಷಬ್ ಅಂದ್ಕೊಂಡು. ಅಂದರೆ ಇಟ್ಸ್ ಬಿನ್ 10 years ಅಲ್ಲ. ನಾವು ಸರ್ಕಾರಿ ಮಾಡಬೇಕಾದ್ರೆ ಅದೊಂದು ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ಹೊರಡೋದು. ಅದು ಈ ಫ್ಯಾಮಿಲಿ ಈ ಥರ ಎಲ್ಲ ಇಲ್ಲ. ನಮ್ದಿಬ್ರದ್ದು ಒಂದು ಟೀಮ್ಮೇಟ್ಸ್ ಥರ. ಇವಾಗ ಕಾಸರಗೋಡಲ್ಲಿ ಶೂಟಿಂಗ್ ಆಗ್ತಿದೆ, ಬ್ಯಾಕ್ ಪ್ಯಾಕ್ ಮಾಡಿ ಅವಾಗ ಇಬ್ಬರೇ ಇದ್ವಲ್ಲ, ಏನು ಆ ಥರದ್ದು ಕಮಿಟ್ಮೆಂಟ್ಸ್ ಎಲ್ಲ ಹೊರಟ್ಬಿಟ್ವಿ. ಆಮೇಲೆ ಇನ್ನೊಂದು ಶೂಟ್ ಆಗ್ತಿತ್ತು ಮೈಸೂರಲ್ಲಿ, ಅಲ್ಲಿ ಸಾಗರಲ್ಲಿ ಆಗ್ತಾಯಿತ್ತು, ವೆಲ್ಬೋಟಮ್ ಆ ಥರ. ನಾನು ಕೆಲಸ ಮಾಡ್ತಿದ್ದೆ ಅಲ್ವಾ ಸಿನಿಮಾಗೆ. ಸೊ ಇಬ್ಬರು ಒಟ್ಟಿಗೆ ಹೋಗ್ತಿದ್ವಿ. ಸಿನಿಮಾ ಶೂಟಿಂಗ್ ಮುಗ್ದಾದ್ಮೇಲೆ ವಾಪಸ್ ಬೆಂಗಳೂರಿಗೆ ಬರ್ತಿದ್ವಿ. ಫ್ಯೂ ಮಂತ್ಸಲ್ಲಿ ಇನ್ನೊಂದು ಸಿನಿಮಾ ಶುರುವಾಗ್ತಿತ್ತು. ಹೀಗೆ ಜರ್ನಿ ಆಯಿತು. ಬ್ಯಾಂಗ್ಳೂರಲ್ಲಿ ಅಂತ ಒಂದು ಪ್ರಾಪರಾಗಿ ಸೆಟಲ್ ಆಗಿಲ್ಲ ಒಂದು ಕಡೆಗೆ, ಆ ಥರನೇ ಮಾಡ್ತಾಯಿದ್ವಿ. ಅದಾದಮೇಲೆ ಲಾಸ್ಟ್ ಟೈಮ್ ಬೇಬಿನ ಕ್ಯಾರಿ ಮಾಡಬೇಕಾದ್ರೆ ಅಲ್ಲಿ ಕಾಂತಾರ ಆಯಿತು, ಲಾಸ್ಟ್ ಕಾಂತಾರ ಆಯಿತು. ಮತ್ತೆ ಬಂದ್ವಿ. ಸ್ವಲ್ಪ ಟೈಮ್ ಇಲ್ಲಿರಬೇಕಾದ್ರೆ ರಿಷಬ್ ಹೋಗಿಬಿಟ್ರು. ಲೈಕ್ 2-3 months ಆಫ್ಟರ್ ದ ಕಾಂತಾರ ರಿಲೀಸ್ ಹಿ ವೆಂಟ್ ಫಾರ್ ಇದು ಸ್ಕ್ರಿಪ್ಟ್ ಬರೀಲಿಕ್ಕಿದ್ದು. ಮತ್ತು ನಾನು ಶಿಫ್ಟ್ ಆದೆ. ಸೊ ನಮಗೆ ಬ್ಯಾಂಗ್ಳೂರು ಅಂದರೆ ಮಕ್ಕಳಿಗೇನು ತುಂಬ ಮಿಸ್ ಆಗಲಿಲ್ಲ ಆ ಥರ. ಬಟ್ ಇವಾಗ ಸ್ವಲ್ಪ ಕಷ್ಟ. ಅಂದರೆ ಮುಂಚೆ ಇಬ್ಬರೇ ಇದ್ವಿ, ಆಮೇಲೆ ಬಾಬು ಬಂದ, ಬೇಬಿ, ಇವಾಗ 4 ಜನ. ಬಟ್ ಆದರೂ ಈ ಸಲ ಆ ಸಾಹಸನೂ ಮಾಡಿದ್ವಿ, 4 ಜನನೂ ಹೋಗಿ. ಇಬ್ಬರಿಗೂ ಆಗ್ತಾ ಇರಲಿಲ್ಲ ಬ್ಯಾಂಗ್ಳೂರಿಂದ ಹ್ಯಾಂಡಲ್ ಮಾಡೋದಕ್ಕೆ ನನಗೆ. ಆಮೇಲೆ ನನಗೆ ಒಂದು ಜವಾಬ್ದಾರಿ ತೊಗೊಂಡಾಗ ಅದನ್ನು ತುಂಬ ತಲೆಗೆ ತೊಗೊಂಡು ಕೆಲಸ ಮಾಡ್ತೀನಿ. ಹಂಗೆ ನನ್ನ ಕೈಲಿ ಆಗಲ್ಲ. ಅಂದರೆ ನನ್ನ ಟೀಮ್ನೇನೋ ಬಿಟ್ಟು ಇಟ್ ಈಸ್ ನಾಟ್ ಲೈಕ್ ಈ ಥರದ ಸಿನಿಮಾಗಳಿಗೆ ಆಗಲ್ಲ ಅನ್ಸುತ್ತೆ ಹಾಗೆ ಮಾಡೋದಕ್ಕೆ. ಅವ್ರನ್ನ ಅಲ್ಲಿಂದ ಏನೋ ಫಾಲೋ ಅಪ್ ಮಾಡ್ಕೊಂಡು ನನಗೆ ಮನೇಲಿರೋದಕ್ಕೆ ಆಗಲ್ಲ. ನನ್ನ ಟೀಮ್ಮೇಟ್ಸ್ ಈ ಮಕ್ಕಳು ಹೇಳ್ತಾಯಿದ್ರು, ನಂದು ಅಸಿಸ್ಟೆಂಟ್ಸ್ ಎಲ್ಲ, ಮ್ಯಾಮ್ ಇಟ್ಸ್ ಓಕೆ, ನೀವು 1 day ರೆಸ್ಟ್ ಮಾಡಿ ಆರಾಮಾಗಿ ಮನೇಲಿ ಇವತ್ತು ಬರೋದು ಬೇಡ ಅಂತ. ಬಟ್ 1 day ನಾನು ಹೋಗಿಲ್ಲ ಅಂದರೆ ಅಲ್ಲಿ ಏನಾದರೂ ಗಲಾಟೆ ಅದು ಇದು. ಸೊ ಬೇಡಪ್ಪ, ನಾನು ಹೋಗ್ತೀನಿ. ಸೊ ಅಲ್ಲಿ ಸಿಟ್ಟು ನಾನು ಕುತ್ಕೊಂಡು ಫ್ರೇಮ್ ನೋಡಿ ಅಟ್ಲೀಸ್ಟ್ ಅವ್ರಿಗೊಂದು ಕರೆಕ್ಷನ್ ಹೇಳೋದು. ಆಮೇಲೆ ಅಲ್ಲಿ ಸಡನ್ನಾಗಿ ಡಿಸಿಷನ್ ತೊಗೊಬೇಕಾಗತ್ತೆ. ಒಂದು ಯೂನಿವರ್ಸಿಟಿ ಥರ ಫೀಲ್ ಆಯಿತು ನನಗೆ. ಒಂದು ಸಿನಿಮಾ ಅಲ್ಲಿ ಅಂದರೆ ಎನಿ ಡಿಸೈನರ್ಗಿದ್ದು ಡ್ರೀಮ್ ಪ್ರಾಜೆಕ್ಟ್ ಅನಿಸುತ್ತೆ. Yesterday I got to know one BTS probably real life situation about you. ನೀವು ಐ ಥಿಂಕ್ ರಿಷಬ್ ಸರನ್ನು ಡೇಟ್ ಮಾಡ್ತಾ ಇದ್ದಾಗ ನೀವಾಗಲೇ MNC-ನಲ್ಲಿ ಕೆಲಸ ಮಾಡ್ತಾಯಿದ್ರಿ. ಯು ಆರ್ ಅರ್ನಿಂಗ್ ಆ್ಯಂಡ್ ಹಿ ವಾಸ್ ಸ್ಟಿಲ್ ಸ್ಟ್ರಗ್ಲಿಂಗ್ ಅಂತಲ್ಲ. ಅಂದರೆ ಹೇಳ್ತಾರಲ್ಲ, ಇವತ್ತವರು ಅಷ್ಟು ದೊಡ್ಡ ಸೂಪರ್ ಸ್ಟಾರು, ಅವತ್ತವ್ರು ಏನೂ ಇಲ್ಲದೇ ಇದ್ದಾಗ್ಲೂ ಅವತ್ತಿಂದನೂ ನೀವು ಅವ್ರನ್ನ ಇಷ್ಟಪಟ್ಟು ಜೊತೆಗೆ ನಂಬಿ ಜೀವನನ ಕಟ್ಕೊಂಡಿದ್ದೀರಲ್ಲ. ಹೇಗೆ ಮೀಟ್ ಮಾಡಿದ್ರಿ? ಅದೇ ಹೇಳ್ತಾರಲ್ಲ, ನಂಬಿಕೆನೇ ಜೀವನ ಅಂತ. ಇಟ್ ಈಸ್ ಡೆಸ್ಟಿನಿ ಅನಿಸುತ್ತೆ. ಇವತ್ತಿಗೆ ನಮ್ಮ ಜರ್ನಿ ನೋಡಿದರೆ ನನಗಂದರೆ ಸಿನಿಮಾದ ಬ್ಯಾಕ್ಗ್ರೌಂಡೇ ಇಲ್ಲ. ಈಗ ನನಗಾಗಲಿ ರಿಷಬ್ ಅವ್ರಿಗೂ ಇಲ್ಲ. ಬಟ್ ಅವರು ಆಲ್ರೆಡಿ ಸಿನಿಮಾಲ್ಲಿ ಬಂದು ನಾನು ಮೀಟ್ ಮಾಡಬೇಕಾದ್ರೆ ಅವ್ರದ್ದು ಫಸ್ಟ್ ಸಿನಿಮಾ ರಿಲೀಸ್ ಟೈಮಲ್ಲಿ ಇದು ನಮ್ಮದು ಈ ಸ್ಟೋರಿ ತುಂಬ ಜನಕ್ಕೆ ಆಲ್ರೆಡಿ ಗೊತ್ತಿದೆ. ಅಂದರೆ ನಾವು ಸಿನಿಮಾ ನೋಡೋದಕ್ಕೆ ಹೋದಾಗ ಅವ್ರದ್ದು ಫಸ್ಟ್ ಸಿನಿಮಾದ್ದು ರಿಲೀಸ್ ಆಗಿತ್ತು. ಅವ್ರು ಥಿಯೇಟರ್ ವಿಸಿಟ್ ಬಂದಿದ್ದರು. ಅಲ್ಲಿಗೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸಿನಿಮಾ ನೋಡ್ಲಿಕ್ಕೆ ಹೋದಾಗ ಮೀಟ್ ಮಾಡಿರೋದು. ಅಲ್ಲಿಂದ ವಿ ಸ್ಟಾರ್ಟೆಡ್ ಟಾಕಿಂಗ್. ಅದಾದಮೇಲೆ ಒಂದು ವಿತಿನ್ 10 monthsಲ್ಲಿ ವಿ ಗಾಟ್ ಮ್ಯಾರಿಡ್. ಅದೊಂದು ಟ್ರಸ್ಟು. ಅಂದರೆ ರಿಷಬ್ಬಲ್ಲಿ ಇವತ್ತಿಗೂ ಐ ವಿಶ್ ಅದು ಯಾವತ್ತೂ ಚೇಂಜ್ ಆಗಬಾರ್ದಂತ. ಅವತ್ತು ಆ ಒಂದು ಆನೆಸ್ಟಿ ಇತ್ತು, ಒಂದು ಇನೋಸೆನ್ಸ್ ಇತ್ತು ಅವ್ರ ಐಸಲ್ಲಿ. ಇವತ್ತಿಗೂ ಅದಿದೆ.
ಸೊ ಐ ಥಿಂಕ್ ಅದಕ್ಕಿಂತ ದೊಡ್ಡದು ನನಗೇನೂ ಇಲ್ಲ. ನಾನು ಅವತ್ತು ಟ್ರಸ್ಟ್ ಮಾಡಿದ್ದು ಅಂದರೆ ಲೈಕ್ ಓಕೆ ಐ ಆಮ್ ಗೆಟಿಂಗ್ ವೆಲ್ ಪೇಯ್ಡ್, ಇವಾಗ ಏನೋ ಯೋಚನೆ ಮಾಡ್ಬೋದು ಅನಿಸುತ್ತೆ, ಯಾಕೆ ಇವರು ಅನ್ನೋ ಥರದ್ದೆಲ್ಲ ಏನೂ ಥಾಟ್ ಬಂದಿಲ್ಲ. ನಮ್ಮಿಬ್ರದ್ದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ವ್ಯಾಲ್ಯೂಸ್ ಆಗಿರಲಿ, ಲೈಫ್ನ ನೋಡೋ ರೀತಿ ಆಗಿರಲಿ, ನಾವು ಬಂದಿರೋ ವೇ ಆಗಿರಲಿ, ಎಲ್ಲದು ಮ್ಯಾಚ್ ಆಗ್ತಿತ್ತು. ಆಮೇಲೆ ಈಸ್ ಎ ಡ್ರೀಮರ್. ಈ ಮನುಷ್ಯ ಎಷ್ಟು ಪ್ಯಾಷನೇಟ್ ಆಗಿದ್ದಾರೆ, ಏನಾದರೂ ಮಾಡ್ತಾರೆ, ನನ್ನ ಜೊತೆಗೆ ನಿಲ್ತೀನಿ, ಅದಷ್ಟೇ ಥಾಟ್ ಇದ್ದಿದ್ದು. ಅಂದರೆ ಇವತ್ತು ಈ ಥರ ಎಲ್ಲ ಸುಮ್ಮನೆ ಹೇಳಬಾರ್ದು, ಇವತ್ತು ಆಗಿದೆ ಅಂತ. ಡೆಫಿನೆಟ್ಲಿ ನಾಟ್ ಮೀ, ಇವನ್ ರಿಷಬ್ ನೆವರ್ ಥಾಟ್ ದಟ್ ಇದೆಲ್ಲ ಆಗುತ್ತೆ ಅಂತ. ರಿಷಬ್ ಒಂದಿನ ಇಷ್ಟು ದೊಡ್ಡ ಆ್ಯಕ್ಟರ್ ಆಗ್ತಾರೆ ಅಂತ, ಇಷ್ಟು ದೊಡ್ಡ ಡೈರೆಕ್ಟರ್ ಆಗ್ತಾರೆ, ಆ ಥರದ್ದೆಲ್ಲ ಏನು ಇವತ್ತಿಗೂ ಸಮ್ಟೈಮ್ ನಾವೇ ಕುತ್ಕೊಂಡು ಮಾತಾಡ್ತಾ ನಮಗೆ ಡೈಜೆಸ್ಟ್ ಆಗಲ್ಲ ನಮ್ಮ ಜರ್ನಿ ಇಲ್ಲಿವರೆಗೆ ಬಂತ ಅಂತ. ಅಂದರೆ ನಾವೇ ಸುಮ್ಮನೆ ಕುತ್ಕೊಂಡು ಮಾತಾಡಬೇಕಾದ್ರೆ ನಮಗೇನೆ ಡೈಜೆಸ್ಟ್ ಆಗಲ್ಲ. ಆ ಥರ ಅಷ್ಟೊಂದೆಲ್ಲ ಆ ಥರ ಡ್ರೀಮೆಲ್ಲ ಇಟ್ಕೊಂಡಿರಲಿಲ್ಲ. ಬಟ್ ಮಾಡೋ ಕೆಲಸನ ತುಂಬ ಆನೆಸ್ಟಾಗಿ, ತುಂಬ ಎಫರ್ಟ್ ಹಾಕಿ ಮಾಡಿದ್ದಾರೆ. ಆ ಕೆಲಸ, ಆ ಹಾರ್ಡ್ ವರ್ಕ, ಅವರಲ್ಲಿ ಇದ್ದಿದ್ದು ಆನೆಸ್ಟಿನ, ಅದು ಕರ್ಕೊಂಡು ಬಂದಿದೆ ಇಲ್ಲಿ ತನಕ. ಸೊ ಇಬ್ಬರು ಜೀವನದಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ನಿಮ್ಮ ಜೀವನ ಅಂದರೆ ಇವತ್ತಿಗೆ ಕೇಳಿದ್ರೆ ಮುಂದಕ್ಕೆ ಏನು, ಯಾವ ವಿಚಾರಕ್ಕೆ ಎದುರು ನೋಡ್ತಾ ಇದ್ದೀರಾ? ಯಾಕೆಂದರೆ ಬಹುಶಃ ಜನಸಾಮಾನ್ಯರು ನೋಡುವಂಥದ್ದು ಈ ಲೈಫಲ್ಲಿ ಏನು ಬೇಕಪ್ಪ ಚೆನ್ನಾಗಿರೋಕ್ಕೆ, ನೆಮ್ಮದಿ ಬೇಕು, ಒಳ್ಳೆ ಸಂಸಾರ ಬೇಕು, ದುಡ್ಡು ಬೇಕು, ಸಕ್ಸಸ್ ಬೇಕು ಅಂತ ಈಗ ಒಂದಷ್ಟು ಇಟ್ಕೊಂಡಿರ್ತಾರಲ್ಲ, ಚೆಕ್ ಆಫ್ ದ ಬಾಕ್ಸ್, ಟಿಕ್ ಆಫ್ ದ ಬಾಕ್ಸ್. ಸಮಾಜದ ಕಣ್ಣಲ್ಲಿ ಬೇಕಾಗಿರೋ ಎಲ್ಲ ಅಂಶಗಳನ್ನು ನೀವು ನೋಡಿದ್ದೀರಾ. ಆದರೆ ನಿಮ್ಮ ಕಣ್ಣಲ್ಲಿ ನಿಮಗೆ ನಿಮ್ಮ ಲೈಫಿಂದ ಇನ್ನೂ ಏನು ಬೇಕಂತ ಯಾವ ವಿಚಾರಕ್ಕೆ ಹಸಿವಿದೆ ನಿಮ್ಮಿಬ್ಬರಿಗೆ? ಕೆಲಸ ಅಷ್ಟೆ ಇಬ್ಬರಿಗೂ. ಯಾಕಂದರೆ ಆ ಕೆಲಸದಿಂದನೇ ಅಲ್ವಾ ಇವತ್ತು ಏನು ಬಂದಿದೆ, ಅದೆಲ್ಲದು ಆ ಕೆಲಸದಿಂದ ಬಂದಿರೋದು. ಇವಾಗನೂ ದೇವರು ನಾವು ಕೇಳಲಿಲ್ಲ, ಇದನ್ನು ಕೇಳ್ದೆ ಎಲ್ಲದೂ ಕೊಟ್ಬಿಟ್ಟಿದ್ದಾನೆ. ರಿಷಬ್ ಯಾವತ್ತೂ ತುಂಬ ಆನೆಸ್ಟಾಗಿ ಕೇಳಿದ್ದು, ನನಗೆ ಕೆಲಸ ಕೊಡು ದೇವ್ರೆ, ನನಗೆ ಕೆಲಸ ಕೊಡು. ಕೂತ್ಕೊಳ್ಳೋದಕ್ಕೆ ಅವ್ರಿಗೆ ಕೆಲಸ ಇಲ್ಲದೆ ತುಂಬ ವರ್ಷ ಅವ್ರು ಇದ್ದಿದ್ದರಿಂದ ಅವ್ರಿಗೆ ಆ ಕೆಲಸದ ಮೇಲೆ ಒಂದು ಹಸಿವಿತ್ತು. ನನಗೊಂದು ಕೆಲಸ ಕೊಟ್ಬಿಟ್ರೆ ನಾನು ಹೆಂಗೆ ಕೆಲಸ ಮಾಡ್ತೀನಿ ಅಂದರೆ ಆ ಥರ ಮಾಡ್ತೀನಿ ಅನ್ನೋ ಥರದ್ದು ಅವ್ರ ತಲೆಯಲ್ಲಿ ಇದ್ದಿದ್ದು. ಅವ್ರು ನಾನು ಮೀಟ್ ಮಾಡಿದ ಟೈಮಿಂದನೂ ಅದನ್ನೇ ಹೇಳ್ತಾ ಇದ್ದಿದ್ದು. ಆ ಥರ ದೇವರು ಹೆಂಗೆ ಕೆಲಸ ಕೊಟ್ಟ ಅಂದರೆ ಇವತ್ತು ರಿಷಬ್ಗೆ ನನಗೊಂಚೂರು ರೆಸ್ಟ್ ಮಾಡಬೇಕಂತ ಅಂದ್ರೂ ಬಿಡ್ತಾ ಇಲ್ಲ, ಕೆಲಸ ಮುಗೀತಿಲ್ಲ, ಆ ಥರ ಕೆಲಸ ಕೊಟ್ಟಿದ್ದಾನೆ. ಸೊ ಇನ್ನು ಮುಂದೆನೂ ನಾವು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ಬಿಕಾಸ್ ವಿ ಹ್ಯಾವೆಂಟ್ ಪ್ಲ್ಯಾನ್ಡ್ ಏನೂ ಲೈಫಲ್ಲಿ, ಎಲ್ಲ ಅದಾಗ್ತಾ ಹೋಯಿತು. ಸೊ ಇನ್ನು ಮುಂದೆನೂ ನಮಗೇನು ಪ್ಲ್ಯಾನ್ ಇಲ್ಲ. ಲೈಫಲ್ಲಿ ನೆಮ್ಮದಿಯಾಗಿರಬೇಕು, ಖುಷಿಯಾಗಿರಬೇಕು, ಸ್ಪ್ರೆಡ್ ಲವ್, ಬಿ ಆನೆಸ್ಟ್, ಅಷ್ಟೇ. ಕೀಪ್ ದಟ್ ಇನ್ನೋಸೆನ್ಸ್, ಆನೆಸ್ಟಿ ಅಲ್ಲ, ಆನೆಸ್ಟಿ ಅಷ್ಟೇ. ಆ್ಯಂಡ್ ಹೊಂಬಾಳೆನೂ ನಮಗೆ ಲೈಕ್ ಅವ್ರ ಪ್ರೊಡಕ್ಷನ್ ಹೌಸ್ ಎಲ್ಲ ಇಟ್ಸ್ ಅ ಪವರ್ ಹೌಸ್. ಅವ್ರದ್ದು ಸಪೋರ್ಟ್ ಆಗಿರಲಿ, ಅಂದರೆ ಪ್ಲ್ಯಾನಿಂಗ್ ಆಗಿರಲಿ, ಅವ್ರೊಂದು ಸ್ಟೋರಿನ ಪಿಕ್ ಮಾಡೋದ್ರಿಂದ ಹಿಡಿದು ಎಲ್ಲದರಲ್ಲೂ ಇನ್ವಾಲ್ವ್ ಆಗ್ತಾರಲ್ಲ, ದಟ್ ಈಸ್ ಗುಡ್. ಅಂದರೆ ಎಷ್ಟು ಪ್ರೊಡಕ್ಷನ್ ಹೌಸ್ ಪ್ರೊಡ್ಯೂಸರ್ಸ್ ಅದು ಮಾಡ್ತಾರೆ ಗೊತ್ತಿಲ್ಲ. ವಿಜಯಣ್ಣ ಎಲ್ಲ ನಮಗೆ ಅಣ್ಣ ಅಂತಾರ, ನಾವು ಪ್ರೊಡ್ಯೂಸರ್ ಥರ ನೋಡೋದೇ ಇಲ್ಲ. ಅಂದರೆ ಅಲ್ಲಿ ನಮ್ಮದೇ ವಿಜಯ್ ಕಿರಗುಂದೂರ್ ಸರ್ ಅವರಾಗಲಿ, ಚಲ್ವೆ ಸರ್ ಆಗಲಿ, ಅಂದರೆ ಸಿನಿಮಾ ಇದಕ್ಕೇನೋ ನಾವು ಪ್ರೊಡ್ಯೂಸ್ ಮಾಡ್ತಿದ್ದೀವಿ ಆ ಥರದ್ದು ಮೈಂಡ್ ಸೆಟ್ ಅಲ್ಲ. ನಾವೆಲ್ಲ ನಮ್ಮದೇ ಒಂದು ಪ್ರಪಂಚ, ಅಲ್ಲಿ ಆ ಕಾಂತಾರ ವರ್ಲ್ಡಲ್ಲಿ ಅಲ್ಲಿ ಇರ್ತೀವಲ್ಲ. ಅವ್ರು ಇಲ್ಲಿಂದ ಅಲ್ಲೇನಾದರೂ ಒಂದು ಜಾಸ್ತಿ ಮಳೆ ಆಯಿತು, ಇನ್ನೇನೋ ತೊಂದರೆ ಆಯಿತು, ಏನಾದ್ರೂ ಸಡನ್ನಾಗಿ ಫ್ಲೈ ಮಾಡ್ಕೊಂಡು ಅಲ್ಲಿಗೆ ಬರ್ತಾರೆ, ಟೀಮ್ನೆಲ್ಲ ಗ್ಯಾದರ್ ಮಾಡ್ತಾರೆ, ಮೋಟಿವೇಟ್ ಮಾಡ್ತಾರೆ. ಆ ಟೈಮಿಗೆ ಅದು ಬೇಕಾಗಿರುತ್ತೆ. ಆಮೇಲೆ ಎಲ್ಲದರಲ್ಲೂ ಇನ್ವಾಲ್ವ್ ಆಗ್ತಾರೆ. ಎಷ್ಟು ಅಂದರೆ ತುಂಬ ಚೆನ್ನಾಗಿ ಅದನ್ನು ಪ್ಲ್ಯಾನ್ ಮಾಡಿ, ಇಲ್ಲಾಂದರೆ ಇಟ್ ಈಸ್ ನಾಟ್ ಈಸಿ ಅಲ್ಲ ಆ ಥರದ್ದು ಲೊಕೇಶನಲ್ಲೆಲ್ಲ. ಇವ್ರುಗಳೇನು ಲೊಕೇಶನ್ ಓಕೆ ಮಾಡ್ತಾರೆ ಅದರಲ್ಲಿ ಶೂಟ್ ಮಾಡೋದಕ್ಕೆ ಅರೇಂಜ್ ಮಾಡೋದಾಗಿರಲಿ, ಎಲ್ಲದನ್ನು ಹ್ಯಾಂಡಲ್ ಮಾಡೋದಾಗಿರಲಿ, ಡೈಲಿ 100 ಟುಗೆದರ್ಸ್ ವೆಹಿಕಲೇ ಬರ್ತಿತ್ತು. ಇಟ್ಸ್ ಅ ಬಿಗ್ಗೆಸ್ಟ್ ಟಾಸ್ಕ್. ಅಲ್ಲಿಂದ ಆಗಿರಲಿ, ಪೋಸ್ಟ್ ಪ್ರೊಡಕ್ಷನಲ್ಲಿ ಲಾಸ್ಟ್ ನಮ್ಮದು ರಿಲೀಸ್ ಅಂದರೆ ತುಂಬ ಕುತ್ತಿಗೆಗೆ ಬಂದಿತ್ತು ಕೆಲಸಗಳು. ರಿಲೀಸ್ ಡೇಟ್ ಅನೌನ್ಸ್ ಆಗಿಬಿಟ್ಟಿತ್ತು, ಶೂಟಿಂಗ್ ಮುಗ್ದಿದ್ದೇ ಲೇಟ್ ಆಗೋಯಿತು, ಮಳೆ ಈ ಥರದ್ದೆಲ್ಲ ಪ್ರಾಬ್ಲಮ್ಗಳಿಂದ. ಸೊ ಪೋಸ್ಟ್ ಪ್ರೊಡಕ್ಷನ್ದು ಟೈಮಲ್ಲೂ ಆಗಿರಲಿ, ವಿಜಯಣ್ಣ ಆ್ಯಂಡ್ ಟೀಮ್ ಎಲ್ಲ ಹೋಗಿ ಕೊಚ್ಚಿಯಲ್ಲಿ ಕೂತ್ಕೊಂಡಿದ್ರು. ಆ ಥರ ಒಂದು ತುಂಬ ಸ್ಟ್ರೆಂತ್ ಫೀಲ್ ಆಗುತ್ತೆ ಟೀಮ್ಗೆ. ನಾಟ್ ಓನ್ಲಿ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ, ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋದಕ್ಕಿಂತ ಜಾಸ್ತಿ ಒಂದು ಟೀಮ್ ಆಗಿ ಜೊತೆಗಿರ್ತಾರಲ್ವ, ಅದೊಂದು ಸ್ಟ್ರೆಂತ್ ಅದು. ಫಾರ್ ಅಸ್ ಒಂದು ಆ ಥರ ಕರ್ಕೊಂಡೋಗಿರೋ ಜರ್ನಿನಲ್ಲಿರೋ ಮನುಷ್ಯರು ದುಡ್ಡನ್ನ ಹೇಗೆ ನೋಡ್ತಾರೆ ಅನ್ನೋ ಒಂದು ಕುತೂಹಲ ಇರುತ್ತೆ. ಯಾಕಂದರೆ ರುಚಿ ನೋಡಿದವ್ರಿಗೆ ಗೊತ್ತಲ್ವ ಅದರದ್ದು. ಅಂದರೆ ಅನ್ಬಿಲೀವೇಬಲ್ ಅದು. ಅಂದರೆ ನಾವು ಅಂದ್ಕೊಂಡಿರ್ಲಿಲ್ಲಲ್ಲ. ಅಂದರೆ ಸಡನ್ನಾಗಿ ಲೈಕ್ ಎಲ್ಲ ಅಂದರೆ ಒನ್ ಟೈಮಲ್ಲಿ ನೀವು ಹೇಳಿರೋ ಥರ ನಾನು ಕೆಲಸ ಮಾಡ್ತಿದ್ದೆ. ರಿಷಬ್ ಆವಾಗ ಇನ್ನೂ ಒಂದು ಸಿನಿಮಾ ಆಗಿತ್ತು, ತುಂಬ ಸ್ಟ್ರಗ್ಲಿಂಗ್ ಇದರಲ್ಲಿದ್ದರು. ಸೊ ರಿಷಬ್ ತುಂಬ ಅವ್ರಿಗೆ ಸೆಲ್ಫ್ ರೆಸ್ಪೆಕ್ಟ್ ಇರೋ ಮನುಷ್ಯ. ಅವರು ಏನೂ ಹೇಳ್ಕೊಳ್ಳಲ್ಲ, ಇವತ್ತಿಗೂ ಆ ಥರ ಎಲ್ಲ ಏನೋ ಹೇಳ್ಕೊಳ್ಳೋದು ತೋರಿಸ್ಕೊಳ್ಳಲ್ಲ, ತನಗೆ ಎಷ್ಟು ಕಷ್ಟ ಆದ್ರೂ ಆ ಥರ. ಅದಕ್ಕೋಸ್ಕರನೇ ಜೊತೆಗೆ ಇದ್ದು ನೋಡಿ ಅರ್ಥ ಮಾಡ್ಕೊಂಡು ಅದಕ್ಕೆ ರೆಸ್ಪಾಂಡ್ ಮಾಡೋದು. ಅವ್ರಿಗೆ
ಆ ಟೈಮಲ್ಲೂ ಪರ್ಸ್ ಖಾಲಿ ಇರ್ತಾಯಿತ್ತು, ಬಟ್ ಹಿ ನೆವರ್ ಯೂಸ್ ಟು ಟೆಲ್. ಸೊ ನಾನು ನನಗೆ ಮಂತ್ಲಿ ಸ್ಯಾಲ್ರಿ ಅಲ್ವಾ ಹೇಗೋ, ಸೊ ನಾನು ಸಮ್ ಟೈಮ್ ನೋಡಿಬಿಟ್ಟು ಪರ್ಸ್ ನೋಡಿ ಪರ್ಸಲ್ಲಿ ಹಾಕಿಟ್ಬಿಡೋದು ಅವ್ರಿಗೆ ಗೊತ್ತಿಲ್ದಿರೋ ಥರ. ಅವರು ಇಲ್ಲ ಅಂದರೆ ಕೇಳಲ್ಲ. ಸೊ ಮತ್ತು ಅವ್ರು ನೋಡಿದ್ಮೇಲೆ ಬೈತಾಯಿದ್ರು, ವೈ ಆರ್ ಯು ಡೂಯಿಂಗ್ ಆಲ್ ದಿಸ್, ಇದೆಲ್ಲ ಏನಕ್ಕೆ ಮಾಡ್ತೀಯಾ ಅಂತ ಅಂದ್ಕೊಂಡು. ಇಲ್ಲ ಇನ್ನು ನೆಕ್ಸ್ಟ್ ಒಂದು ಲೈಫಲ್ಲಿ ಚೆನ್ನಾಗಿ ಬರುತ್ತಲ್ಲ ಆವಾಗ ಬಡ್ಡಿ ಸಮೇತ ತೊಗೊಳ್ತೀನಿ ನಾನು ಅಂತ ಅಂದ್ಕೊಂಡು. ಬಟ್ ಆವಾಗೂ ನಾವು ಒಂದು ಜೆ ಪಿ ನಗರ್ ಹತ್ರ ಒಂದು ಹೋಟೆಲ್ ಇತ್ತು ಯಾವುದು ಚಿಕ್ಕದು, ಅಲ್ಲಿ ಹೋಗಿ ಇಬ್ಬರು ಕೂತ್ಕೊಂಡು ಪುಡಿ ದೋಸೆ ಬರುತ್ತಲ್ಲ, ವಿ ಯೂಸ್ ಟು ಈಟ್ ದ್ಯಾಟ್. ಸೊ ನನಗೇನು ಬೀಯಿಂಗ್ ವೆರಿ ಆನೆಸ್ಟ್, ಅಂದರೆ ಯಾರು ಬಿಲೀವ್ ಮಾಡಲ್ಲ ಅನಿಸುತ್ತೆ, ನನಗೇನು ಚೇಂಜಸ್ ಅನ್ನಿಸ್ತಿಲ್ಲ ಇವತ್ತಿಗೂ. ಅಂದರೆ ಲೈಕ್ ಗೊತ್ತಿಲ್ಲ, ಅಂದರೆ ಆ ಥರದ್ದು ತಲೆಗೆ ಬರ್ತಿಲ್ಲ. ಈ ದುಡ್ಡು ಬಂದಿದೆ, ಇದು ಬಂದಿದೆ, ಹೆಸರು ಬಂದಿದೆ. ಐ ಆಮ್ ಸಿಂಗ್ ರಿಷಬ್ ಇವತ್ತಿಗೂ ಅದೇ ಥರದ್ದೆಲ್ಲ. ಇವತ್ತೂ ಲೈಕ್ ಆರಾಮಾಗಿ ನಮ್ಮಷ್ಟಕ್ಕೆ ನಾವು ಸಿಂಪಲ್ ಆಗಿದ್ದೀವಿ. ಅಂದರೆ ಅಷ್ಟು ಮನಿ ನೀಡಿದೆಯಾ, ಅದನ್ನು ಹೇಗೆ, ಅದೆಲ್ಲ ಆ ಥಾಟ್ ಪ್ರೋಸೆಸ್ಗೆ ಹೋಗಿಲ್ಲ. ಲೈಫೇನು ಅಷ್ಟೊಂದು ಕೇಳ್ತಾರೆ ಎಲ್ಲರೂ, ಲೈಫ್ ಹೇಗೆ ಚೇಂಜ್ ಆಗಿದೆ, ಏನೂ ಚೇಂಜ್ ಆಗಿಲ್ಲ. ಮೋಸ್ಟ್ಲಿ ನೀವು ನಮ್ಮ ಮನೆ ಬಂದು ನೋಡಿದ್ರೇನೋ ಕುಂದಾಪುರಲ್ಲೋ ಇಲ್ಲ ಎಲ್ಲಿ ಬಂದು ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ಇನ್ನೂ ಹಂಗೆ ಅಷ್ಟೇ ಕ್ಲಟರ್ ಹಾಕ್ಕೊಂಡು ಆರಾಮಾಗಿ ಹಂಗೆ ಇದ್ದೀವಿ. ಅಂದರೆ ಗೊತ್ತಿಲ್ಲ, ಚೇಂಜ್ ಆಗೋದು ಬೇಡ ಅಂತ ಅಂದ್ಕೊಳ್ತೀನಿ. ಐ ವಿಶ್ ಲೈಕ್ ಹೀಗೆ ಇರಿ. ಹೇಳ್ತಾರಲ್ಲ, ಮನಸ್ಥಿತಿ ಕರೆಕ್ಟ್ ಆಗಿದ್ರೆ ಲೈಫ್ ಚೆನ್ನಾಗಿರತ್ತೆ ಅಂತ. ಯಾವಾಗಲೂ ಅದನ್ನು ಹೀಗೆ ಇಟ್ಕೊಳ್ಳಿ, ಬೆಳೆಸ್ಕೊಳ್ಳಿ. ಟ್ರೂಲಿ ಅನ್ ಇನ್ಸ್ಪಿರೇಷನ್ ಆಸ್ ಟು ಹೌ ಸಕ್ಸಸ್ಸು, ಮನಿ ಅನ್ನೋದು. ಲೈಕ್ ನೋ ಅಮೇಝಿಂಗ್. ಸೊ ಐ ಆಮ್ ಕ್ವಿಕ್ಲಿ ಗೋನ್ ಟು ರಶ್ ಟು ರ್ಯಾಪಿಡ್ ಫೈರ್ ರೌಂಡ್. ರಿಷಬ್ ದ ಹಸ್ಬೆಂಡ್ ಅಥವಾ ರಿಷಬ್ ದ ಫಿಲ್ಮ್ ಮೇಕರ್? ಹೂ ಇಸ್ ಮೋರ್ ಡಿಮ್ಯಾಂಡಿಂಗ್? ಫಿಲ್ಮ್ ಮೇಕರ್. ಸಾರಿ ಆರ್ ಜೀನ್ಸ್? ಸಾರಿ. ಹೋಮ್ ಕುಕ್ಡ್ ಫುಡ್ ಅಥವಾ ಕ್ಯಾಫೆ ಬ್ರಾಂಚ್? ಹೋಮ್ ಕುಕ್ ಫುಡ್. ಫೇವ್ರೆಟ್ ಫುಡ್? ಸೀ ಫುಡ್. ಅದಕ್ಕೆ ಕುಂದಾಪುರ ಫ್ರೆಶ್ ಸೀ ಫುಡ್ ಸಿಗುತ್ತೆ. ಕುಂದಾಪುರ ಇಸ್ ಲೈಕ್ ಡ್ರೀಮ್ ಡೆಸ್ಟಿನೇಷನ್ ಥರ. ನೇಚರ್ ಇದೆ, ಫಾರೆಸ್ಟ್ ಇದೆ, ಬೀಚ್ ಇದೆ, ಮೌಂಟೇನ್ಸ್ ಇದೆ, ಸೀ ಫುಡ್ ಇದೆ, ಟ್ರಾಫಿಕ್ ಇಲ್ಲ. ವಾಟ್ ನಾಟ್ ಟು ಲೈಕ್ ಇನ್ನೇನು ಬೇಕು? ಮೌಂಟನ್ನ ಬೀಚಸ್? ಬೋತ್. ಒಂದು ಮೌಂಟನ್ನ ಬೀಚಾ? ಎರಡೂ ನನಗೆ ತುಂಬ ನೆಮ್ಮದಿ ಕೊಡೋ ಜಾಗಗಳು, ನಾನು ತುಂಬ ಹುಡ್ಕೊಂಡು ಹೋಗೋ ಜಾಗಗಳು. ಬೀಚ್. What does happiness look like to Pragati in one word? Spreading love. Being honest. Wow. I mean, so lovely catching up with you. ಅಂದರೆ ಎಷ್ಟೋ ಆನೆಸ್ಟ್ ಆಗಿದ್ದೀರಾ. ನೀವೇನೇನು ವ್ಯಾಲ್ಯೂಸನ್ನು ಒಳಗಿಟ್ಕೊಂಡಿದ್ದೀರೋ ಅದು ಮಾತಲ್ಲಿ ಆಚೆ ಕಾಣ್ತಾ ಇದೆ. ಮೇ ದ ಡಿವೈನ್ ಪ್ರೊಟೆಕ್ಟ್ ಯು. ಆ್ಯಂಡ್ ನಿಮ್ಮಲ್ಲಿರೋವಂಥ ಒಂದು ಹಠ, ಹಸಿವು, ಅದೇ ನಿಮ್ಮನ್ನು ಮುಂದಕ್ಕೆ ನುಗ್ಗಿಸ್ತಾ ಇರಲಿ. ಆ್ಯಂಡ್ ಜೊತೆಗೆ ಇಡೀ ಒಂದು ವಾತಾವರಣನ ಬೆಳೆಸ್ತಾ ಇರಿ. ವಿಶ್ ಯು ಆಲ್ವೇಸ್ ದ ಬೆಸ್ಟ್ ಪ್ರಗತಿ ಅವರೇ. ಆ್ಯಂಡ್ ಡೆಫಿನೆಟ್ಲಿ ಲುಕಿಂಗ್ ಫಾರ್ವರ್ಡ್ ಟು ಹೋಸ್ಟ್ ಸರ್ ಹಿಯರ್ ಅಗೇನ್. ಜಸ್ಟ್ ಕ್ಯೂರಿಯಸ್ ಗೈಸ್, ಇವತ್ತಿನ ಎಪಿಸೋಡ್ ಇಸ್ ಸಚ್ ಅ ಐ ಓಪನರ್. ಹೆಂಗೆ ಒಬ್ಬೊಬ್ಬರು ಅವ್ರ ಲೈಫನ್ನು ನೋಡ್ತಾರೆ, ಲೈಫಿಂದ ಏನು ನೋಡ್ತಾರೆ, ಲೈಫಲ್ಲಿ ಏನು ನೋಡ್ತಾರೆ. ಸಚ್ ಅ ಸಿಂಪಲ್ ಆ್ಯಂಡ್ ಅ ಕ್ಲಾಸಿ ಎಕ್ಸಾಂಪಲ್ ಟುಡೇ. ಸೊ ಮೈ ಕ್ವೆಶನ್ ಟು ಯು ಇಸ್, ಇವತ್ತಿನ ಕಾನ್ವರ್ಸೇಷನಿಂದ ನೀವು ಮನೆಗೆ ಏನು ತೊಗೊಂಡು ಹೋಗ್ತಾ ಇದ್ದೀರಾ, ಅಂದರೆ ನಿಮ್ಮ ಲೈಫಿಗೆ ಏನು ತೊಗೊಳ್ತಾ ಇದ್ದೀರಾ? ವಾಟ್ ವರ್ ಯುವರ್ ಆಹಾ ಮೊಮೆಂಟ್ಸ್? ಲೈಫು ಹೀಗೂ ನೋಡೋಕ್ಕೆ ಸಾಧ್ಯನಾ ಅಂತ ಹೇಳ್ತಾರಲ್ಲ. ದೃಷ್ಟಿಕೋನ ಯಾವತ್ತೂ ಇಲ್ಲ, ನಿಮ್ಮ ಲೈಫನ್ನು ಸೆರೆಮನೆ ಆಗಿಸ್ಬೋದು, ಇಲ್ಲ ಅರಮನೆ ಆಗಿಸ್ಬೋದು. ಹಾಗಾಗಿ ಆ ದೃಷ್ಟಿಕೋನ ಚೆನ್ನಾಗಿಟ್ಕೊಳ್ಳಿ. ದೃಷ್ಟಿ ಚೆನ್ನಾಗಿದ್ದರೆ ಸೃಷ್ಟಿ ಸರಿಗಿರುತ್ತೆ. ಅದಕ್ಕೆ ಉದಾಹರಣೆನೇ ಈ ಥರ ಸಾಕಷ್ಟು ಸಾಧಕರು. ಆ ಎಲ್ಲ ಸಾಧಕರಿಗೆ ಇದು ಕುರ್ಚಿ ಒಂದು ರಿಮೈಂಡರ್ ಆಗಲಿ. ನಮ್ಮ ಲೈಫಲ್ಲೂ ಬೇಕಾದ್ದೆಲ್ಲ ಸಾಧಿಸ್ತೀವಿ ಅನ್ನೋ ಒಂದು ಮನೋಬಲ ಯಾವಾಗಲೂ ನಿಮ್ಮನ್ನು ಕಾಪಾಡಲಿ. ಅಂಟಿಲ್ ನೆಕ್ಸ್ಟ್ ಟೈಮ್, ನಾನು ನಿಮ್ಮ ರ್ಯಾಪಿಡ್ ರಾಶ್ಮಿ, ಸೈನಿಂಗ್ ಔಟ್ ಆಫ್ ಜಸ್ಟ್ ಕ್ಯೂರಿಯಸ್, ಫುಲ್ಲಿ ರಿಫ್ರೆಶ್, ಫುಲ್ಲಿ ರಿಚಾರ್ಜ್, ಅಗೇನ್ ಟಾಕಿಂಗ್ ವಿತ್ ಪ್ರಗತಿ. ಎಷ್ಟೊಂದು ಹೊಸ ಇನ್ಸೈಟ್ಸ್ ನನಗೂ ಬಂದಿದೆ. ಐ ವಿಲ್ ಡೆಫಿನೆಟ್ಲಿ ಟೇಕ್ ದೀಸ್ ವಿತ್ ಮೀ ಆ್ಯಂಡ್ ಕೀಪ್ ದೆಮ್ ಅಲೈವ್ ಥ್ರೂ ದ ಜರ್ನಿ ಆಫ್ ಮೈ ಲೈಫ್. Sure. Thank you so much.